ಓಂ ಸಾಯಿರಾಮ್. ಓಂ ಶಿರಡಿವಾಸಾಯ ವಿದ್ಮಯೇ ಸಚ್ಚಿದಾನಂದಾಯ ಧೀಮಹಿ ತನ್ನೋ ಸಾಯಿ ಪ್ರಚೋದಯಾತ್. ಸಾಯಿ ಸಚ್ಚರಿತ್ರೆ ಅಧ್ಯಾಯ 3. ಹಿಂದಿನ ಅಧ್ಯಾಯದಲ್ಲಿ ವಿವರಿಸಿದಂತೆ ಸಾಯಿಬಾಬಾರವರು ಸಚ್ಚರಿತ್ರೆಯ ಬರವಣಿಗೆಗೆ ತಮ್ಮ ಸಂಪೂರ್ಣ ಅನುಮೋದನೆಯನ್ನು ನೀಡಿ, ಸಚ್ಚರಿತ್ರೆಯ ಬರವಣಿಗೆಯ ಬಗ್ಗೆ ನಾನು ನಿಮ್ಮೊಂದಿಗೆ ಸಂಪೂರ್ಣವಾಗಿ ಒಪ್ಪುತ್ತೇನೆ, ನೀವು ನಿಮ್ಮ ಕರ್ತವ್ಯವನ್ನು ಮಾಡಿ, ಸ್ವಲ್ಪವೂ ಭಯಪಡಬೇಡಿ, ನಿಮ್ಮ ಮನಸ್ಸನ್ನು ಸ್ಥಿರವಾಗಿರಿಸಿಕೊಳ್ಳಿ ಮತ್ತು ನನ್ನ ಮಾತುಗಳಲ್ಲಿ ನಂಬಿಕೆ ಇರಿಸಿ. ನನ್ನ ಲೀಲೆಗಳನ್ನು ಬರೆದರೆ ಅಜ್ಞಾನವು ಮಾಯವಾಗುತ್ತದೆ ಮತ್ತು ಅವುಗಳನ್ನು ಗಮನವಿಟ್ಟು ಮತ್ತು ಭಕ್ತಿಯಿಂದ ಕೇಳಿದರೆ ಲೌಕಿಕ ಅಸ್ತಿತ್ವದ ಪ್ರಜ್ಞೆ ಕಡಿಮೆಯಾಗುತ್ತದೆ ಮತ್ತು ಪ್ರೀತಿ ಮತ್ತು ಭಕ್ತಿಯ ಬಲವಾದ ಅಲೆಗಳು ಮೇಲೇರುತ್ತವೆ. ಮತ್ತು ಒಬ್ಬನು ನನ್ನ ಲೀಲೆಗಳಲ್ಲಿ ಆಳವಾಗಿ ಧುಮುಕಿದರೆ ಅವನು ಜ್ಞಾನದ ಅಮೂಲ್ಯ ರತ್ನಗಳನ್ನು ಪಡೆಯುತ್ತಾನೆ. ಇದನ್ನು ಕೇಳಿ ಲೇಖಕರು ತುಂಬ ಸಂತೋಷಪಟ್ಟರು ಮತ್ತು ಅವರು ತಕ್ಷಣವೇ ನಿರ್ಭೀತರು ಮತ್ತು ಆತ್ಮವಿಶ್ವಾಸ ಹೊಂದಿದರು ಮತ್ತು ತಮ್ಮ ಕೆಲಸವು ಖಂಡಿತವಾಗಿಯೂ ಯಶಸ್ವಿಯಾಗುತ್ತದೆ ಎಂದು ಭಾವಿಸಿದರು. ನಂತರ ಶ್ಯಾಮಾರ ಕಡೆಗೆ ತಿರುಗಿ ಸಾಯಿಬಾಬಾ ಹೇಳಿದರು, ಒಬ್ಬ ಮನುಷ್ಯನು ನನ್ನ ಹೆಸರನ್ನು ಪ್ರೀತಿಯಿಂದ ಸ್ಮರಿಸಿದರೆ ನಾನು ಅವನ ಎಲ್ಲ ಆಸೆಗಳನ್ನು ಪೂರೈಸುತ್ತೇನೆ ಮತ್ತು ಅವನ ಭಕ್ತಿಯನ್ನು ಹೆಚ್ಚಿಸುತ್ತೇನೆ ಮತ್ತು ಅವನು ನನ್ನ ಜೀವನ ಮತ್ತು ನನ್ನ ಕಾರ್ಯಗಳನ್ನು ಶ್ರದ್ಧೆಯಿಂದ ಹಾಡಿದರೆ ನಾನು ಅವನನ್ನು ಎಲ್ಲ ಕಡೆಯಿಂದ ಸುತ್ತುವರೆದಿರುವೆ. ನನ್ನೊಂದಿಗೆ ಹೃದಯ ಮತ್ತು ಆತ್ಮದಿಂದ ಲಗತ್ತಿಸಲಾದ ಭಕ್ತರು ಈ ಕಥೆಗಳನ್ನು ಕೇಳಿದಾಗ ಸ್ವಾಭಾವಿಕವಾಗಿ ಸಂತೋಷಪಡುತ್ತಾರೆ. ನನ್ನನ್ನು ನಂಬಿರಿ, ಯಾರಾದರೂ ನನ್ನ ಲೀಲೆಗಳನ್ನು ಹಾಡಿದರೆ ನಾನು ಅವನಿಗೆ ಅನಂತ ಸಂತೋಷ ಮತ್ತು ಶಾಶ್ವತ ತೃಪ್ತಿಯನ್ನು ನೀಡುತ್ತೇನೆ. ನನಗೆ ಸಂಪೂರ್ಣವಾಗಿ ಶರಣಾಗುವ, ನನ್ನನ್ನು ನಿಷ್ಠೆಯಿಂದ ಪೂಜಿಸುವ, ನನ್ನನ್ನು ನೆನಪಿಸಿಕೊಳ್ಳುವ ಮತ್ತು ನಿರಂತರವಾಗಿ ನನ್ನನ್ನು ಧ್ಯಾನಿಸುವ ಯಾವುದೇ ವ್ಯಕ್ತಿಯನ್ನು ಮುಕ್ತಗೊಳಿಸುವುದು ನನ್ನ ವಿಶೇಷ ಲಕ್ಷಣವಾಗಿದೆ. ನನ್ನ ಕಥೆಗಳು ಮತ್ತು ನನ್ನ ಜೀವನದ ಬಗ್ಗೆ ಯೋಚಿಸುವ, ನನ್ನನ್ನು ಪೂಜಿಸುವವರು ಮತ್ತು ಹೀಗೆ ಯಾವಾಗಲೂ ನನ್ನನ್ನು ನೆನಪಿಸಿಕೊಳ್ಳುವವರು ಲೌಕಿಕ ವಸ್ತುಗಳು ಮತ್ತು ಸಂವೇದನೆಗಳ ಬಗ್ಗೆ ಹೇಗೆ ಜಾಗೃತರಾಗಬಹುದು. ನಾನು ನನ್ನ ಭಕ್ತರನ್ನು ಸಾವಿನ ದವಡೆಯಿಂದ ರಕ್ಷಿಸುತ್ತೇನೆ. ನನ್ನ ಕಥೆಗಳನ್ನು ಕೇಳಿದರೆ ಎಲ್ಲ ರೋಗಗಳು ದೂರವಾಗುತ್ತವೆ. ಆದ್ದರಿಂದ ನನ್ನ ಕಥೆಗಳನ್ನು ಗೌರವದಿಂದ ಕೇಳಿ ಮತ್ತು ಅವುಗಳ ಬಗ್ಗೆ ಯೋಚಿಸಿ, ಅವುಗಳ ಬಗ್ಗೆ ಧ್ಯಾನ ಮಾಡಿ ಮತ್ತು ಅವುಗಳನ್ನು ಸಂಯೋಜಿಸಿ. ಇದು ಸಂತೋಷ ಮತ್ತು ತೃಪ್ತಿಗೆ ದಾರಿ. ನನ್ನ ಭಕ್ತರ ಹೆಮ್ಮೆ ಮತ್ತು ಅಹಂಕಾರವು ಕಣ್ಮರೆಯಾಗುತ್ತದೆ, ಕೇಳುಗರ ಮನಸ್ಸು ನಿರಾಳವಾಗುತ್ತದೆ ಮತ್ತು ನೀವು ಪೂರ್ಣ ಹೃದಯ ಮತ್ತು ಸಂಪೂರ್ಣ ನಂಬಿಕೆಯನ್ನು ಹೊಂದಿದ್ದರೆ ನೀವು ಸಾಯಿ ಎಂಬ ಹೆಸರಿನ ಸರಳ ಸ್ಮರಣೆಯ ಮಾತು ಮತ್ತು ಶ್ರವಣ ಪಾಪಗಳನ್ನು ನಿವಾರಿಸುತ್ತದೆ. ಭಕ್ತರಿಗೆ ವಹಿಸಲಾದ ವಿವಿಧ ಕೆಲಸಗಳು. ಭಗವಂತ ವಿಭಿನ್ನ ಭಕ್ತರಿಗೆ ವಿಭಿನ್ನ ಕೆಲಸಗಳನ್ನು ವಹಿಸುತ್ತಾನೆ. ಕೆಲವರಿಗೆ ದೇವಾಲಯಗಳನ್ನು ನಿರ್ಮಿಸುವ ಮತ್ತು ನದಿಗಳ ದಡದಲ್ಲಿ ಮೆಟ್ಟಿಲುಗಳನ್ನು ಹತ್ತಿಸುವ ಕೆಲಸವನ್ನು ನೀಡಲಾಗುತ್ತದೆ. ಇನ್ನು ಕೆಲವರಿಗೆ ದೇವರ ಮಹಿಮೆಯನ್ನು ಹಾಡುವಂತೆ ಮಾಡಲಾಗುತ್ತದೆ. ಕೆಲವರನ್ನು ತೀರ್ಥಯಾತ್ರೆಗಳಿಗೆ ಕಳುಹಿಸಲಾಗುತ್ತದೆ ಮತ್ತು ನನಗೆ ಸಚ್ಚರಿತ್ರೆ ಬರೆಯುವ ಕೆಲಸವನ್ನು ನೀಡಲಾಯಿತು. ಎಲ್ಲ ವ್ಯವಹಾರಗಳ ಜಾತಕ ಮತ್ತು ಯಾವುದರಲ್ಲೂ ನಿಷ್ಣಾತನಾದ ನಾನು ಈ ಕೆಲಸಕ್ಕೆ ಸಂಪೂರ್ಣವಾಗಿ ಅನರ್ಹನಾಗಿದ್ದೆ. ಹಾಗಾದರೆ ನಾನು ಅಂತಹ ಕಷ್ಟಕರವಾದ ಕೆಲಸವನ್ನು ಏಕೆ ಕೈಗೊಳ್ಳಬೇಕು? ಸಾಯಿಬಾಬಾರ ನಿಜವಾದ ಜೀವನವನ್ನು ಯಾರು ವಿವರಿಸಬಹುದು? ಸಾಯಿಬಾಬಾರವರ ಕೃಪೆ ಮಾತ್ರ ಈ ಕಷ್ಟಕರವಾದ ಕೆಲಸವನ್ನು ಸಾಧಿಸಲು ಅನುವು ಮಾಡಿಕೊಡುತ್ತದೆ. ಆದ್ದರಿಂದ ನಾನು ನನ್ನ ಲೇಖನಿಯನ್ನು ಎತ್ತಿಕೊಂಡಾಗ ಸಾಯಿಬಾಬಾರವರು ನನ್ನ ಅಹಂಕಾರವನ್ನು ತೆಗೆದುಹಾಕಿ ಈ ಕಥೆಗಳನ್ನು ಸ್ವತಃ ಬರೆದರು. ಆದ್ದರಿಂದ ಈ ಕಥೆಗಳನ್ನು ಹೇಳುವ ಕೀರ್ತಿ ಅವರಿಗೆ ಸಲ್ಲುತ್ತದೆ, ನನಗೆ ಅಲ್ಲ.
ಹುಟ್ಟಿನಿಂದಲೇ ಬ್ರಾಹ್ಮಣನಾಗಿದ್ದರೂ ನನಗೆ ಶ್ರುತಿ ಮತ್ತು ಸ್ಮೃತಿ ಎಂಬ 2 ಕಣ್ಣುಗಳು ಇರಲಿಲ್ಲ ಮತ್ತು ಆದ್ದರಿಂದ ಸಚ್ಚರಿತ್ರೆ ಬರೆಯಲು ನನಗೆ ಸಾಧ್ಯವಾಗಲಿಲ್ಲ. ಆದರೆ ಭಗವಂತನ ಕೃಪೆಯು ಮೂಕನನ್ನು ಮಾತನಾಡುವಂತೆ ಮಾಡುತ್ತದೆ ಮತ್ತು ಕುಂಟನನ್ನು ಪರ್ವತವನ್ನು ಏರುವಂತೆ ಮಾಡುತ್ತದೆ, ಏಕೆಂದರೆ ಅವನ ಇಚ್ಛೆಯಂತೆ ಕೆಲಸಗಳನ್ನು ಹೇಗೆ ಮಾಡಬೇಕೆಂದು ಅವನಿಗೆ ಮಾತ್ರ ತಿಳಿದಿದೆ. ಕೊಳಲು ಅಥವಾ ಹಾರ್ಮೋನಿಯಂಗೆ ಶಬ್ದಗಳು ಹೇಗೆ ಉತ್ಪತ್ತಿಯಾಗುತ್ತವೆ ಎಂದು ತಿಳಿದಿಲ್ಲ. ಅವು ಉತ್ಪಾದಿಸುವ ಶಬ್ದಗಳನ್ನು ನಿಯಂತ್ರಿಸುವವನು ಸಂಗೀತಗಾರ. ಅದೇ ರೀತಿ ನಾವು ದೇವರ ದೈವಿಕ ಇಚ್ಛೆಯ ಕೇವಲ ಉಪಕರಣಗಳು. ದೀಪದಂತೆ ಬಾಬಾರವರ ಕಥೆಗಳು. ಸಮುದ್ರದ ಬಳಿಯ ವಿವಿಧ ಸ್ಥಳಗಳಲ್ಲಿ ದೀಪಸ್ತಂಭಗಳನ್ನು ನಿರ್ಮಿಸಲಾಗಿದೆ. ಇದರಿಂದಾಗಿ ನಾವಿಕರು ಬಂಡೆಗಳು ಮತ್ತು ಅಪಾಯಗಳನ್ನು ತಪ್ಪಿಸಲು ಮತ್ತು ಸುರಕ್ಷಿತವಾಗಿ ನೌಕಾಯಾನ ಮಾಡಲು ಸಹಾಯ ಮಾಡುತ್ತಾರೆ. ಸಾಯಿಬಾಬಾ ಅವರ ಕಥೆಗಳು ಲೌಕಿಕ ಅಸ್ತಿತ್ವದ ಸಾಗರದಲ್ಲಿ ಇದೇ ರೀತಿಯ ಉದ್ದೇಶವನ್ನು ಪೂರೈಸುತ್ತವೆ. ಅವು ಸಿಹಿಯಲ್ಲಿ ಅಮೃತವನ್ನು ಮೀರುತ್ತವೆ ಮತ್ತು ನಮ್ಮ ಲೌಕಿಕ ಮಾರ್ಗವನ್ನು ಸುಗಮ ಮತ್ತು ಸುಲಭವಾಗಿ ಪ್ರಯಾಣಿಸುವಂತೆ ಮಾಡುತ್ತವೆ. ನಂತರ ಸಂತರ ಕಥೆಗಳು